ಇದು ಬೆಳಗಾಂ ಜೊತೆಗೆ ಮಿಕ್ಸ್ ಮಾಡಿದ್ವಿ ನಾವು ಬರೀ ಧಾರವಾಡದಲ್ಲಿ ಒಂದು ಸ್ವಲ್ಪ ಮಾಡಿದ್ವಿ ಅನ್ಸುತ್ತೆ. ಸೊ ಇದನ್ನು ಯೂಶ್ವಲಿ ನಿನ್ನೆ ಗದಗ ಮತ್ತು ನೆಕ್ಸ್ಟ್ ಹಾವೇರಿ ಒಂದಿದೆ ಈ ಕಡೆ, ಮತ್ತು ನಾರ್ತ್ ಕರ್ನಾಟಕ ಒಂದೆರಡು ಆದರೆ ಮುಗಿತದೆ. ಅದು ಯೂಶ್ವಲಿ ನಾವು ಹೋದರೆ ಏನಾಗುತ್ತೆ ಸ್ವಲ್ಪ ನಮಗೂ, ಯಾಕೆಂದರೆ ಇಲಾಖೆ ಭಾಳ ದೊಡ್ಡದಲ್ಲ. ಸೊ ನಾವು ಹೋದಾಗ ಕೆಲವು ಮನೆಗಳಿಗೆ ಬರ್ತಾರೆ, ಮತ್ತು ಬೇರೆ ಬೇರೆಯವರು ಕೂಡ ನಮಗೆಲ್ಲ ಅವರ ಕೆಲವು ಕಷ್ಟ ಸುಖಗಳನ್ನು ಹೇಳ್ಕೊಂಡಾಗ ನಾವು ತೀರ್ಮಾನ ತಗೊಳ್ಳೋಕ್ಕೆ ಈಸಿ ಆಗುತ್ತೆ. ಮತ್ತು ಸ್ಕೂಲ್ ಬೇರೆ ಸ್ಟಾರ್ಟ್ ಆಯಿತು. ಸೊ ಸ್ಕೂಲ್ ಸ್ಟಾರ್ಟ್ ಆದಾಗ ನಿಮಗೆ ಗೊತ್ತಾಗುತ್ತೆ ಏನೇನು ಪ್ರಾಬ್ಲಮ್ ಇದೆ ಅಡ್ರೆಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇವತ್ತು ಒಕ್ಕೂನಲ್ಲಿ ಹುಡುಗರ ಜೊತೆ ಸಂವಾದ ಮಾಡಿದ್ರು, ಊಟ ಮಾಡಿದ್ರು. ಅದು ಯಾವಾಗ ಎಲ್ಲ ಕಡೆನೂ ಮಾಡ್ತೀನಿ, ಮಾಡಬೇಕಾದ್ರೆ ಹೋಗ್ಬೋದು ಸಡನ್ನಾಗಿ. ಆ್ಯಕ್ಚುಲಿ ಇದು ಪ್ರೋಗ್ರಾಮ್ ಗೊತ್ತಿತ್ತು. ನಾನು ಬೆಳಗಾಂ ಸೆಷನ್ ನಡಿಬೇಕಾದ್ರೂ ಕೂಡ ನಮ್ಮ ಬಾಬಾ ಸಾಹೇಬ್ ಅವರ ಬಾಬಾ ಸಾಹೇಬ್ ಅವರ ಕಿತ್ತೂರು ಇದಕ್ಕೆ ಮತ್ತು ಅಕ್ಕಪಕ್ಕ ಮತ್ತು ಹೊರಟ್ಟಿಯವ್ರ ಜೊತೆಗೆ ಹೋಗ್ತಾ ಇರ್ತೀನಿ. ಹೋಗಿ ಮಕ್ಕಳ ಜೊತೆಗೆ ಊಟ ಮಾಡಿ ಅವ್ರ ಜೊತೆಗೆಲ್ಲ ಮಾತಾಡಿ ಏನೇನೆಲ್ಲ ನಾವು ಖರ್ಚು ಮಾಡೋದು ಸರಿಯಾಗಿ ತಲುಪ್ತಾ ಇದೆಯಾ ಅಂಥೇಳಿ ಯೂಶ್ವಲಿ. ಆಮೇಲೆ ಗ್ರೌಂಡ್ ಲೆವೆಲಲ್ಲಿ ನಮಗೂ ಕೆಲಸಕ್ಕೆ ಅರ್ಥ ಆಗಬೇಕಂದ್ರೆ ಫೀಲ್ಡಿಗೆ ಹೋದ್ರೆ ಚೆನ್ನಾಗಿ. ಮತ್ತು ರಿವ್ಯೂನು ಕೂಡ ಸುಮ್ಮನೆ ಬೇರೆ ಅಲ್ಲಿ ಇಲ್ಲಿ ಮಾಡೋ ಬದಲು ವಿಕಾಸ್ ಹೌದಾ ನೀವೆಲ್ಲ ಟ್ಯಾಕ್ಸ್ ಮನೆಯನ್ನು ಇಷ್ಟು ದೊಡ್ಡ ಕಟ್ಟಾರೆ, ನಾವೆಲ್ಲ ಬಂದು ಇದು ಮಾಡಿದರೆ ಅದು ಸರಿಯಾಗುತ್ತೆ ಅಂತ ಹೇಳಿ ಯೂಶ್ವಲಿ. ಈಗ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಬಗ್ಗೆ ಭಾಳಷ್ಟು ಬೇಡಿಕೆಗಳು ಬರ್ತಾ ಇದೆ. ಹೌದು, ಈ ಸದ್ಯಗೆ ಇಲ್ಲ ರಾಜ್ಯದಲ್ಲಿ ಎಷ್ಟಿದೆ? ಇಲ್ಲ 300 ಚಿಲ್ಲರೆ ಇದೆ. 500 ಈಗ ನಾಳೆ ಬಜೆಟ್ ಅಂದರೆ ಒಂದು ವಾರ ಇಲ್ಲಾಂದರೆ ನೆಕ್ಸ್ಟ್ ವಾರದಲ್ಲಿ 2500 crores 2500 ಕೋಟಿಗೆ ADB ಬ್ಯಾಂಕ್ಸ್ ಅವ್ರ ಜೊತೆಗೆ ಅದಾಗಲೇ ಕ್ಯಾಬಿನೆಟಲ್ಲಿ ಇದಾಯಿತು. ಕ್ಯಾಬಿನೆಟಲ್ಲಿ ಫೈನಲ್ ಆಗಿ ಆಗಿಬಿಟ್ರೆ ಲಿಸ್ಟು ಬಿಡುಗಡೆ ಮಾಡ್ತೀವಿ. ಸೊ ಎಲ್ಲ ಶಾಸಕರಿಗೂ ಕೂಡ 2 ರಿಂದ 3 ಆ ರೀತಿಯಲ್ಲಿ ಬರ್ತದೆ. ಇದು ಫಸ್ಟ್ ಫೇಸ್, ಮತ್ತು ಫಾಲೋಡ್ ಬೈ ಇಮಿಡಿಯೇಟ್ಲಿ. ಸೊ 500 ಒಂದೇ ಸತಿಗೆ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಸ್ಟಾರ್ಟ್ ಈಗ ಅಲ್ಲ ಇವಾಗಲೇ ಹಾಫ್ ವೇ ಥ್ರೂ ಅಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಲವೆಲ್ಲ ಈಗ ಅಡ್ಮಿಷನ್ಸ್ ನಡೀತಾ ಇದೆ. ಅನೌನ್ಸ್ ಆದ್ರೂ ಕೂಡ ಕೆಲವರಿಗೆಲ್ಲ ಗೊತ್ತಾಗಿದೆ ಎಲ್ಲೆಲ್ಲಿ ಆಗ್ತಾ ಇದೆ ಅಂತೇಳಿ. ಬಟ್ ಅಫಿಷಿಯಲಾಗಿ ನಾನು ಬಿಟ್ಟ ಮೇಲೆ ನೆಕ್ಸ್ಟ್ ಇಯರ್ಗೂ ಕೂಡ ಈ ಪ್ರೋಸೆಸ್ ಹಾಗೆ ಬ್ಯಾಕ್ ಸ್ಟಾರ್ಟ್ ಆಗ್ಬಿಟ್ರೆ ಮತ್ತೆ ಅದು ಒಳ್ಳೆಯದು. 4134 ಶಾಲೆಗಳಿಗೆ ಅನುಮತಿ ಅಂತೇಳಿ ಮೊನ್ನೆ ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ನಲ್ಲಿ ಹೇಳಿದ್ದಕ್ಕಾಗಿ ನೀವು ಅದನ್ನು ಅನೌನ್ಸ್ ಮಾಡಿದ್ರಿ ಅಂತ ಹೇಳಿದರು. ಆಯುಕ್ತಾಲಯದಿಂದ ಆದೇಶ ಆಲ್ರೆಡಿ ಹೊರಬಿದ್ದಿದೆ ಸರ್. ಪ್ರಸಕ್ತ ವರ್ಷದಿಂದ 4134 ಶಾಲೆಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ 2 ಮಾಧ್ಯಮ ಆರಂಭ ಮಾಡೋದಕ್ಕೆ ದ್ವಿಭಾಷಾ. ಯಾಕೆಂದರೆ ಬೇಡಿಕೆ ದ್ವಿಭಾಷೆದಲ್ಲಿ ಇದ್ದಾಗ ಬೇರೆ ಮಾಧ್ಯಮದಲ್ಲಿ ಅದನ್ನು ನಮ್ಮ ಸಂಖ್ಯೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಆ ಬೇಡಿಕೆ ಮತ್ತು ಅದಿರಲಿಲ್ಲ ಫೆಸಿಲಿಟಿ. ದ್ವಿಭಾಷಾ ಮತ್ತು LKG UKG ಇವೆರಡೂ ಕೂಡ ಬೇಡಿಕೆ ಇರೋದನ್ನ ಬಜೆಟ್ ಅನೌನ್ಸ್ಮೆಂಟ್ ಅದು ಇದ್ರದ್ದಲ್ಲ, ನಾನೇನು ಹೊಸದಾಗಿ ಮಾಡಿದ್ದೇನೆ. ಬಜೆಟಲ್ಲೇ ಅಂದರೆ ಮಾನ್ಯ ಸಿದ್ದರಾಮಯ್ಯ ಅವರು ಅದು ಹೇಳಿರೋದು ಅದನ್ನು ಇವಾಗ ಶಿಕ್ಷಕರದ್ದು ಬಹಳಷ್ಟು ಕೊರತೆ ಇದೆ. 7,000 ಜನ ನಮ್ಮ ಜಿಲ್ಲೆಯಲ್ಲೇ ಕೊರತೆ ಇದೆ. ಅಲ್ಲ, ಈಗ ಟೋಟಲ್ಲು ನಾನು ಹೇಳ್ತೀನಿ ಕೇಳಿ, ಹಿಂದಿನಂದೂ ಬಂದಿದೆ. ನಾವು ಬಂದ ಮೇಲೆ ಸುಮಾರು 13,000 ಜನರು ಟೀಚರ್ಸ್ ತೊಗೊಂಡಿದ್ವಿ. ವರ್ಷ ರಿಟೈರ್ಡು ಆಗ್ತಾ ಇರ್ತಾರೆ. ಈಗ ಆ್ಯಸ್ ಇಟ್ ಈಸ್ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಹಾಗೆ ಅನುದಾನಿತ ಶಾಲೆನೂ ಸೇರಿ ಸುಮಾರು 18,000 ಪೋಸ್ಟಿಗೆ ನಾನು ರೆಡಿಯಾಗಿದ್ದೀನಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಒಳ ಮೀಸಲಾತಿ ಇವತ್ತು ಬಂತು ಅಂದರೆ ನಾಳೆ ಎಲ್ಲ ನಾಡ್ದು ನಾನು ಅದನ್ನು ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀನಿ. ಪ್ರೌಢಶಾಲೆ ಶಿಕ್ಷಕರದ್ದು ಸುಮಾರು ಒಂದು 10 ವರ್ಷಗಳಿಂದ ಮತ್ತೆ ನೇಮಕಾತಿ ಆಗೇನೇ ಇಲ್ಲ. ನಾನು ಹೇಳೋದು ಟೋಟಲ್ ಎಲ್ಲದೂ ಕೂಡ ಸಮಾಧಾನ ಆಗಬೇಕಂದ್ರೆ ನೀವು ಸಮಾಧಾನದಿಂದ ಇದನ್ನು ಬಿಟ್ಟರೆ ಗಂಟೆಯನ್ನು ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಕೊರತೆ ಇದೆ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಅತಿಥಿ ಶಿಕ್ಷಕರು ಟೆಂಪ್ರವರಿ, ಅತಿಥಿ ಶಿಕ್ಷಕರು ಪರ್ಮನೆಂಟ್ ಏನಲ್ಲ ಅದು. ಬಟ್ ಶಿಕ್ಷಕರು ಅವರಾದ್ರೂ ಸಿಗ್ತಾರಲ್ಲ ಪಾಪ, ಅವ್ರ ಪಾಪ ಕಮ್ಮಿನ, ಅವರು ಜಾಸ್ತಿ ಕೊಡಲ್ಲ. ನಾವು ಮೊನ್ನೆ 2,000 ರೂಪಾಯಿ ನಾವೇ ಜಾಸ್ತಿ ಮಾಡಿದ್ವಿ. ಅವರಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ. ಆಮೇಲೆ ಇಡೀ ರಾಜ್ಯದಲ್ಲಿ ಟೋಟಲ್ ಆನ್ ದ ಹೋಲ್ ಪರ್ಸೆಂಟೇಜು ಹೋದ ಸತಿಗಿಂತ ಚೆನ್ನಾಗಿದೆ. 20% ನಿಮಗೆ ಇದು ಕೊಡದೆ ಗೊತ್ತಾಯ್ತಲ್ಲ, ಅದನ್ನು ನೀವು ಚೆಕ್ ಮಾಡಬೇಕು. ಈಗೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. 2ನೇ ಎಕ್ಸಾಮು 3ನೇ ಎಕ್ಸಾಮ್ ಪಾಲಿಸಿ ಇದೆ. ಮೊನ್ನೆ SSLCಯಲ್ಲಿ 84,400 ಜನರು ಮಕ್ಕಳು 2ನೇ ಎಕ್ಸಾಮ್ನ ಸ್ವಂತ ಶಕ್ತಿ ಮೇಲೆ ಪಾಸಾಗಿರೋದು. ಮುಂಚೆ ಎಲ್ಲ ಕಾಪಿ ಹೊಡೆಯೋದೆಲ್ಲ ನಡೀತಾ ಇತ್ತು, ಎಲ್ಲ ನಿಲ್ಲಿಸಿದ್ದೀವಿ. ಒಳ್ಳೆಯದಲ್ಲ ಅದು. ಸೊ ನ್ಯೂನತೆಗಳು ತುಂಬ ಇತ್ತು. ಈಗ ಸರಿ ಮಾಡ್ತಕ್ಕಂಥದ್ದಕ್ಕೆ ಆ ಹಂತದಲ್ಲಿದ್ದೀವಿ. ಚೆನ್ನಾಗಿ ಆಗ್ತಾಯಿದೆ, ಒಳ್ಳೆ. ಆಮೇಲೆ ಈ ಸತಿಗೆಲ್ಲ ಈ ವರ್ಷ ಮತ್ತು ಮುಂದಿನ ವರ್ಷ ಕಲಿಕೆಗೆ ಒತ್ತನ್ನು ಪ್ರೋಗ್ರಾಮ್ ಹಾಕಿದ್ವಿ, ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ. ಅದನ್ನ ಫಾಲೋ ಮಾಡಿಬಿಟ್ರೆ ಈಗಿರ್ತಕ್ಕಂಥ ಮಕ್ಕಳಿಗೆ ಅದು ಹೆಲ್ಪ್ ಆಗ್ತದೆ. ಸರಿ, ಪರೀಕ್ಷಾ ನೀತಿ ಬದಲಿಸ್ಬೇಕಂತೇಳಿ ನಾವು ಕೇಳಿ ಬರ್ತಾ ಇದೆ. ಆ ಪರೀಕ್ಷಾ ನೀತಿ ಯಾವ ರೀತಿಯಾಗಿರುತ್ತೆ ನನಗೆ ಗೊತ್ತಿಲ್ಲ. ಈ ಪ್ರಶ್ನೆ ಏನು ಗೊತ್ತಿಲ್ಲ. ಈಗೇನಿದೆ ಆ ನೀತಿ ಮಾತ್ರ ಇರ್ತದೆ, ಅದು ಚೆನ್ನಾಗಿದೆ. ಈಗ ಸದ್ಯ ಗೊಂದಲ ಇದೆ. ಅಂದರೆ ಖಾಸಗಿ ಶಾಲೆಗಳಲ್ಲಿ ಯಾವ ರೀತಿ ಪರೀಕ್ಷಾ ನೀತಿ ಇರುತ್ತೆ, ಆ ರೀತಿ ಸರ್ಕಾರಿ ಶಾಲೆಗಳು ಪ್ರಶ್ನೆ ತಪ್ಪು. ಖಾಸಗಿಗೆ ಬೇರೆ ಸರ್ಕಾರಕ್ಕೆ ಬೇರೆ ಇರಲ್ಲ, ಒಂದೇ ಇರ್ತದೆ. ಬೋರ್ಡ್ SSLC ಬೋರ್ಡ್ ಈಗ ನಮ್ಮನ್ನೇ
CBSE ಅವರು ಕಾಪಿ ಹೊಡಿತಾ ಇದ್ದಾರೆ. ನಾವು 3 ಎಕ್ಸಾಮ್ ಪಾಲಿಸಿ ಮಾಡೋದ್ರಲ್ಲಿ ಈಗ 2 ಎಕ್ಸಾಮ್ ಪಾಲಿಸಿ ಮಾಡ್ತಾ ಇದ್ದಾರೆ. ಮುಂದೆ ಸಿಂಗಲ್ ಇತ್ತು, ಈಗ 3 ಎಕ್ಸಾಮ್ ಪಾಲಿಸಿ ಮಾಡ್ತಾ ಇದ್ದಾರೆ. ಒಳ್ಳೆದು. ಮಕ್ಕಳಿಗೆ ಅವಕಾಶಗಳ ಕೊರತೆ ಇತ್ತು, ಅವಕಾಶಗಳನ್ನು ನಾವು ಕೊಟ್ಟಿದ್ದೀವಿ. सर एक हिंदी में एडेड स्कूल में ಈಗ ದ್ವಿಭಾಷಾ ನೀತಿ ಅಂದ್ರೆ ನೀವು ದ್ವಿಭಾಷಾ ನೀತಿ ದ್ವಿಭಾಷಾ ನೀತಿ ಅಲ್ಲ, ದ್ವಿಭಾಷಾ ಅನುಕೂಲ ಅಷ್ಟೇ. ಅದು ಅದಲ್ಲ ಅಲ್ಲ ಈಗ ಇಲ್ಲ ಅದೆಲ್ಲ ಈಗ ಬೇಡ ಚರ್ಚೆ. ಅದು ಮಾನ್ಯ ಮುಖ್ಯಮಂತ್ರಿಗಳು ಏನೋ ದ್ವಿಭಾಷಾ ಓಕೆ, ಮಾಧ್ಯಮ ಬೇರೆ, ದ್ವಿಭಾಷಾ ಮಾಧ್ಯಮ ನಾವು ಮಾಡ್ತಾರೆ. ದ್ವಿಭಾಷಾ ಮಾಧ್ಯಮ ಫಸ್ಟ್ ಆನ್ಸರ್ ಮಾಡಿ. ದ್ವಿಭಾಷಾ ನೀತಿಗೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಒಂದು ಕಮಿಟಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಲ್ಲಲ್ಲೇ ಅವ್ರು ರಿಯಾಕ್ಟ್ ಮಾಡಿದ್ದಾರೆ. ಅದೆಲ್ಲರೂ ಕ್ರೋಢೀಕರಿಸಿ ಅದನ್ನು ಅವ್ರ ಮಟ್ಟದಲ್ಲಿ ನಾವು ತೀರ್ಮಾನವನ್ನು ಮಾಡಬೇಕಾಗ್ತದೆ. ನಾನು ಒಬ್ಬನೇ ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲ ತಜ್ಞರಿದ್ದಾರೆ. ನಾನು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ನನಗೆ ಕಷ್ಟ ಆಗ್ತದೆ. ಏನು ಬರ್ತದೆ ಮಕ್ಕಳ ಹಿತದೃಷ್ಟಿಯಿಂದ ಇವತ್ತಿನ ಅವಶ್ಯಕತೆ ಮತ್ತು ಅವ್ರ ಭವಿಷ್ಯಕ್ಕೆ ಒಳ್ಳೆಯದ ರೀತಿಯಲ್ಲಿ ಏನು ಬೇಕಾದ್ರೂ ಮಾಡ್ತೀವಿ. ಅಂತ ತಮ್ಮ ಸರ್ಕಾರ ಒಟ್ಟು ಅದನ್ನು ಜಾರಿಗೆ ತರುತ್ತೆ. ನಾನು ಹೇಳಿದೆ ಮಕ್ಕಳ ಹಿತದೃಷ್ಟಿಯಿಂದ ಏನು ಮಾಡಬೇಕು ಮುಖ್ಯಮಂತ್ರಿಗಳ ಅಪ್ಪಣೆಯನ್ನು ಪಡೆದು ನಾವು ಮಾಡ್ತೀವಿ. ಸರ್ 1995 ನಂತರದಿಂದ ಆರಂಭವಾಗಿರೋ ಅನುದಾನರಹಿತ ಶಾಲೆಗಳ ಶಿಕ್ಷಕರು ಅದನ್ನು ಮನವಿ ಸುಮಾರು ಇದ್ದೀನಿ. ನಾನು ಅನುದಾನಿತ ಶಾಲೆಗೆ ಕನ್ವರ್ಟ್ ಮಾಡಬೇಕು, ಅನುದಾನಿತ ಶಾಲೆನ ಮಾಡಿ ಅಂತ 1995 ಮೇಲೆ ಕೊಟ್ಟಿಲ್ಲ ಅನುದಾನಕ್ಕೆ ಒಳಪಡಿಸಿಲ್ಲ. ಅದನ್ನು ಒಳಪಡಿಸ್ಬೇಕಂತ ನಾನು ಕೂಡ ಫೈನಾನ್ಸ್ ಮಿನಿಸ್ಟ್ರಿ ಮಾತಾಡಿದ್ದೀನಿ. ಒಂದು ರೌಂಡು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿದ್ದೀನಿ. ವಿಧಾನಸಭೆಯಲ್ಲೂ ಕೂಡ ಬೇಡಿಕೆಗಳನ್ನು ನಮ್ಮ ಎಲ್ಲ ಸದಸ್ಯರು ಕೂಡ ಇಟ್ಟಿದ್ದರು. ನೋಡೋಣ ಮುಂದಿನ ವರ್ಷಕ್ಕೆ, ಯಾಕಂದರೆ ಎಲ್ಲದೂ ಕೂಡ ಬರ್ಡನ್ ಆಗ್ತಾ ಇದ್ದಿದ್ದಲ್ಲ ನೋಡಿಕೊಂಡು. ಇದು ಬರ್ಡನ್ ಅಂತ ಹೇಳಲ್ಲ, ನಮ್ಮ ಕನ್ನಡ ಭಾಷೆಯ ಒಂದು ಶಾಲೆಗಳಿಗೆ 95 ಮೇಲೆ ಯಾರೂ ಮಾಡಿಲ್ಲ. ಅದನ್ನು ಮುಂದೆ ನನಗೆ ವಿಶ್ವಾಸ ಇದೆ ಒಂದು ಹಂತಕ್ಕೆ ತರ್ತಾರೆ. ಸುಮಾರು ಒಂದು 600 ಶಾಲೆಗಳಿವೆ ಸರ್. ಆ ಶಿಕ್ಷಕರೆಲ್ಲ 600 ಅಲ್ಲ, ಬೇಕಾದಷ್ಟು ಇದ್ದಾವೆ. ತುಂಬ ಜನ ಹಾಗೆ ರಿಟೈರ್ಡ್ ಆಗೋದ್ರು ಪಾಪ. ಅದು ಕೊಡ್ತೀವಿ ಅಂತ ನಾವೇನು ಗ್ಯಾರಂಟಿ ಕೊಟ್ಟಿರಲಿಲ್ಲ. ಅದಾಯಿತು ಸರ್, ಸರ್ಕಾರ ಮನಸ್ಸು ಮಾಡ್ಬೋದು ಅಂತ ಸರ್. ಮನ್ಸು ಮಾಡೋದಕ್ಕೇ ಫಂಡ್ಸ್ ಕನ್ನಡ ಶಾಲೆಗಳಾದ್ರಿಂದ ಕನ್ನಡ ಶಾಲೆನ ಉಳಿಸೋದೇ ನಮ್ಮ ಡ್ಯೂಟಿ, ಅದನ್ನ ಬೆಳೆಸೋ ಡ್ಯೂಟಿ. ಅದಕ್ಕೇ ನಾನು ಅನುದಾನನ 2016ವರೆಗೂ ಮಾತ್ರ ನಿಲ್ಲಿಸಿದ್ರು ರಿಕ್ರೂಟ್ಮೆಂಟು. ಈಗ ನಾನು 2020ವರೆಗೂ ತೊಗೊಳ್ತಾ ಇದ್ದೀನಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರಿಗೆ ಬಂದರೆ ಅದನ್ನು ಸೇರಿಸಿದ್ರೆ ಇನ್ನೂ ಜಾಸ್ತಿ. सर एक ही ಸರ್ ಲಾಸ್ಟ್ ಒನ್ ಅವೆಲ್ಲ ಏನು ಗೊತ್ತಾ, ಬೀಳೋದು ಇದೆಲ್ಲ ನಡೀತಾ ಇರುತ್ತೆ. ಅದನ್ನೆಲ್ಲ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ಯಾವುದಕ್ಕೆ ಫಸ್ಟ್ ಅನುಕೂಲ ಬೇಕು, ಮಳೆಗಾಲ ಮುಗಿತಿದ್ದಂಗೆ ಅರ್ಜೆಂಟಾಗಿ ಅನುದಾನದ ಕೊರತೆ ಇಲ್ಲ, ನಮ್ಮ ಹತ್ರ ಇಂಥ ಹಣ ಇದೆ ಮಾಡಿ ಅಂತೇಳಿ. ತುಂಬ ಕೆಲವು ವರ್ಕ್ ಸಿಚುವೇಶನಲ್ಲಿ ಇರೋದನ್ನ ಮತ್ತೆ ರಿಪೇರಿ ಮಾಡಕ್ಕೆ ಹೋಗಬೇಡಿ. ಹೊಸದಾಗಿ ಎಷ್ಟು ಶಾಲೆಗಳು ಬಿದ್ದಿದ್ದಾವೆ ಗುರುತಿಸಿ. ಎಷ್ಟು ಶಾಲೆಗಳು ಬಿದ್ದಿವೆ ಅಂತ ನಮ್ಮ ಜಿಲ್ಲೆಯಲ್ಲಿ ಅಪಾಯಕಾರಿ ಶಾಲೆಗಳಂತ ಯಾರು ಗುರುತಿಸಿದ್ದಾರೆ ಸರ್ ಮಳೆಗಾಲಕ್ಕೆ? ಅಪಾಯಕಾರಿ ಶಾಲೆಯಲ್ಲಿ ಓದಿಸ್ಬೇಡಿ ಅಂತ ನಾನೇ ಸ್ಟಾರ್ಟ್ ಆಗಿ ಹೇಳಿದ್ದೇನೆ. ಅದು ಗುರುತಿಸಿ ಮತ್ತೆ ಮಕ್ಕಳನ್ನ ಪಾಠ ಹೇಳ್ಕೊಡ್ತಾರೆ. ಅಲ್ಲ, ಏನೋ ನಿಮ್ಗೆ ಲಿಸ್ಟ್ ಏನು ಕೊಟ್ಟಿದ್ದಾರೆ ಇಂಥ ಅಂತ ಹೇಳಿ ಬರಲ್ಲ. ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಸುರಕ್ಷತೆ ಭಾಳ ಮುಖ್ಯ ಆಗ್ತದೆ ಮಕ್ಕಳದ್ದು. ಅವ್ರದ್ದು ಯಾವುದೇ ಸಂದರ್ಭದಲ್ಲಿ ಅದನ್ನು ಏನಾದ್ರು ಭಾಳ ಶಿಥಿಲಗೊಂಡಿದ್ದು ಅದನ್ನು ಸರಿ ಮಾಡೋಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ಪರ್ಮಿಷನ್ ತಗೊಂಡು ಕೆಡವಿ ಹೊಸ ರೂಮ್ಸ್ನ ಕೊಡ್ತಕ್ಕಂಥದ್ದು ನಮಗೆ ಹಣ ಇದೆ. ಈಗ ಸುಮಾರು 700 ಕೋಟಿ ಚಿಲ್ಲರೆ. ಈಗ ನಾವು ಅದನ್ನು ಬಿಡುಗಡೆ ಮಾಡೋದನ್ನ ಹಂತದಲ್ಲಿ. ಸರ್, ಕಳೆದ ವರ್ಷ ಇದೇ ಸುವರ್ಣಸೌಧದಲ್ಲಿ ಒಂದು ಯೋಜನೆ ಹಾಕೊಂಡಿದ್ರಿ ಸರ್ಕಾರ, ಸುವರ್ಣ ವಿಧಾನಸೌಧದಲ್ಲಿ. ಇಲ್ಲೇನೆ ಒಂದು ಪ್ರೋಗ್ರಾಮ್ ಮಾಡಿದ್ರಿ. ನಾವು ಶಾಲೆ ದತ್ತು ತೆಗೆದುಕೊಂಡು ಅಥವಾ ಶಾಲೆ ಹಳೆ ವಿದ್ಯಾರ್ಥಿಗಳು ಸೇರ್ಕೊಂಡು ನನ್ನ ಶಾಲೆ ನನ್ನ ಹೆಮ್ಮೆ ಅಂತ ಒಂದು ಮಾಡಬೇಕು. ಶಾಲೆ ನಮ್ಮ ಜವಾಬ್ದಾರಿ ಮಾಡಬೇಕಲ್ಲ. ಅದು ಪ್ರೋಗ್ರಾಮ್ ಅದು ಏನಾಗ್ತಿದೆ, ಅದು ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಅವರವರು ಹಳೆ ವಿದ್ಯಾರ್ಥಿ ಇರ್ಬೋದು, ಟೀಚರ್ಸ್ ಇರ್ಬೋದು, ಶಾಸಕರು, ಮಾಜಿ ಶಾಸಕರು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಅನುದಾನ ಕೊಟ್ಟು ಅವ್ರು ಓದಿರ್ತಕ್ಕಂಥ ಶಾಲೆಗೆ ಒಳ್ಳೆ ರೀತಿಯಲ್ಲಿ ಹಣ ಚಿಕ್ಕ ಪುಟ್ಟ ರಿಪೋರ್ಟ್ ಎಲ್ಲ ಅವ್ರವರಿಗೆ ಅವ್ರ ಮಟ್ಟಕ್ಕೆ, ಯಾಕೆಂದ್ರೆ ನಮಗೆ ಕೊಡಲ್ಲ ಅದು. ಆ SDMC ಶಾಲೆಯಲ್ಲಿ ಶಿಕ್ಷಕರನ್ನ ನೇಮಿಸಬಾರದು ಮಾಡಬೇಡಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದ್ದೀನಿ. ಅದನ್ನು ಮಾಡಬಾರ್ದು, ಯಾಕೆಂದರೆ ಮಕ್ಕಳಿಗೆ ಪಾಠ ಹೇಳ್ಕೊಡೋ ಕೆಲಸ ಮಾಡಬೇಕು. ಕೆಲಸಕ್ಕೆ ಏನಾಗುತ್ತೆ, ನಮ್ಮ ಸಿಸ್ಟಮ್ ಒಳಗೆ ಮುಂಚೆ ಇಲ್ಲ ಸುಮಾರಷ್ಟು ಕಮ್ಮಿ ಆಗಿದೆ. ಈವನ್ ಅವರಿಗೆ ಶಾಲೆಯಲ್ಲೂ ಕೂಡ ಚಟುವಟಿಕೆ ಓದೋದು ಕಲಿಸೋದು ಬಿಟ್ಟು ಇನ್ನೆಲ್ಲದೂ ಕೂಡ ಮುಂದಿನ ದಿನಗಳಲ್ಲಿ ಕಮ್ಮಿ ಮಾಡಿ. सर एक ही क्वेश्चन है, 2016 टू 2020 तक जो खाली जगह थे वो भरने का जो एडेड स्कूल में आपने परमिशन दिया, उसके बारे में सर पहली बात तो धन्यवाद. प्रक्रिया शुरू हो रहा है. हाँ सर. जस्टिस नागमोहन दास का फाइनल रिपोर्ट आने के बाद वो आ रहा है. सर आपकी तरफ से कितना देर लगेगा अभी? नहीं मेरा नहीं, वो जस्टिस साहब है. हाँ, वो रिपोर्ट देने के बाद वो हो जाएगा. हाँ ठीक है सर, थैंक यू सर, थैंक यू वेरी मच.